ಮಾದನ ಹಿಪ್ಪರಿಗೆ. ನಿಮ್ಮ ಪೂಜ್ಯರು ಶಿವಲಿಂಗಮ್ಮ ಸ್ವಾಮಿಗಳು ಹೇಳ್ತಾ ಇದ್ರು, ಈ ಊರಾಗ ಸುಮಾರು 11 ಜನ ಸ್ವಾಮಿಗಳು ಈ ಊರಾಗ ಜನ್ಮ ತಾಳಿದಾರಂತ. 11 ಜನ ಸ್ವಾಮಿಗಳು. 15 ಬಹುಶಃ ನನಗನ್ಸಿದ ಮಟ್ಟಿಗೆ ಕರ್ನಾಟಕದ ಯಾವ ಊರಾಗೂ ಇಷ್ಟು ಜನ ಸ್ವಾಮಿಗಳು ಒಂದೇ ಊರಾಗ ಜನ್ಮ ಕೊಟ್ಟ ಊರು ಕಷ್ಟ ಅನ್ನಿಸ್ತೈತಿ. ನನಗೆ ನೆನಪಿಲ್ಲ. ಇಷ್ಟು ಜನ ಮಹಾತ್ಮರು ಒಂದೇ ಊರಾಗ ಜನ್ಮ ತಾಳಬೇಕಾದ್ರೆ ಇದು ಬರೇ ಮಾದನ ಹಿಪ್ಪರಿಗೆ ಅಲ್ಲ, ಮಹಾದೇವನ ಹಿಪ್ಪರಿಗೆ ನಿಮ್ಮ ಊರ. ಅಷ್ಟು ಜನ ಪುಣ್ಯ ಪುರುಷರು ಇಲ್ಲಿ ಜನ್ಮ ತಾಳಿದ್ದಾರೆ. ಅಂಥ ಪುಣ್ಯ ಪುರುಷರೆಲ್ಲ ಜನ್ಮ ತಾಳಿದ ಈ ಪುಣ್ಯ ಭೂಮಿಯಲ್ಲಿ ಇವತ್ತು ಸಂಗಮೇಶ್ವರ ಮತ್ತು ಖಂಡೇಶ್ವರ ದೇವಸ್ಥಾನದ ಕಳಸಾರೋಹಣ, ಮಹಾದ್ವಾರದ ಉದ್ಘಾಟನಾ ಸಮಾರಂಭ, ಬಸವ ಪುರಾಣ, ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿರುವ ವೇದಿಕೆಯ ಮೇಲಿರುವ ಎಲ್ಲ ಪೂಜ್ಯರ ಶ್ರೀಚರಣಗಳಿಗೆ ನಮಸ್ಕರಿಸಿ ತಮಗೆಲ್ಲರಿಗೂ ಶರಣು